ಮಕ್ಕಳು ತುಂಬ ಚೆನ್ನಾಗಿ ಲರ್ನ್ ಮಾಡ್ತಾರೆ. ವೊಕಾಬ್ಯುಲರಿ ಸ್ಕಿಲ್ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ, ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ, ಮತ್ತು ರೈಟಿಂಗ್ ಸ್ಕಿಲ್ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ. ಮಕ್ಕಳು ಮನೆಯಲ್ಲೂ ಕೂಡ ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ ಅಂದರೆ, ಸೊ ಈ ಆ್ಯಕ್ಟಿವಿಟಿ ಮಾಡಬೇಕು, ಆ ಆ್ಯಕ್ಟಿವಿಟಿ ಮಾಡಬೇಕು, ಈ ರೀತಿ ಮಾಡಿದ್ರೆ ಒಳ್ಳೆಯಲ್ಲ, ಈ ರೀತಿ ಮಾಡಿದ್ರೆ ಒಳ್ಳೆಯಲ್ಲ. ಸೊ ಸಿಂಗನ್ನು ಈಗ ಪಾಠ ಮಾಡೋದನ್ನು ಕೂಡ ಸಿಂಗಿಂಗ್ ಮೂಲಕ ಕಲಿತಾ ಇರ್ತಾರೆ. ಸೊ ಅದು ಭಾಳ ಇಂಪಾರ್ಟೆಂಟ್. ಮಕ್ಕಳು ಯಾವ ರೀತಿ ಅಷ್ಟೊಂದು ಇಂಟ್ರೆಸ್ಟನ್ನು ಕೊಟ್ಟು ಕಲಿತಾ ಇದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ದೀಪಕ್ ಸರ್ ಆ್ಯಂಡ್ ಸ್ಟಾಫ್ಸ್ ಎಲ್ಲರೂ ಕೂಡ ಸಹಕಾರ ಇದ್ದಾಗಲೇ ಇದು ಬೆಳೀಲಿಕ್ಕೆ ಸಾಧ್ಯ. ಇಂಥ ಆ್ಯಕ್ಟಿವಿಟೀಸ್ಗಳನ್ನ ಮುಂದೆ ಇನ್ನೂ ಚೆನ್ನಾಗಿ ಬೆಳೀಲಿ, ಸೊ ಬೆಳೆಸಲಿ ಅಂತ ಹೇಳ್ತಾ ನನ್ನ ಮಾತುಗಳು. ಕೆಪಾಸಿಟಿ ಮಕ್ಕಳಲ್ಲಿ ಧೈರ್ಯ ಬಂದಿದೆ. ದೀಪಕ್ ಸರ್ ಅಂತೂ ಕ್ರಿಯೇಟಿವಿಟಿ ಇಂಗ್ಲೀಷ್ ಅಂತೂ ತುಂಬ ಚೆನ್ನಾಗಿದೆ. ಸ್ಟೈಲಿಶ್ ಆಗಿ ಮಾತಾಡ್ತಾರೆ. ಇವತ್ತು ಬೇಕಾಗಿರೋದು ಸ್ಟೈಲಿಶ್ ಆಗಿ ಮಾತಾಡ್ತಾರೆ. ತುಂಬ ಶ್ರಮ ಇದೆ. ನಾವೇನೇ ಹೇಳ್ಕೊಟ್ರು ಕಲಿಯೋಕ್ಕಾಗ್ತಾ ಇಲ್ಲ. ನಾವೇನೇ ಹೇಳ್ಕೊಟ್ರು ಗುರುಗಳೇ ಭಾಳ ಮುಖ್ಯ ಅಂತ. ಫೋರ್ತ್ ಸ್ಟ್ಯಾಂಡರ್ಡ್ ಅವ್ರದ್ದು ಪ್ರೋಗ್ರಾಮಿಗೆ ಬಂದಿದೆ. ಇ ಸಿ ಪ್ರೋಗ್ರಾಮಿಗೆ ಅವರು ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದರೆ 10 years ಇರುತ್ತೆ, ಆಲ್ಮೋಸ್ಟ್ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಈ ಮಕ್ಕಳಿಗೆ 2 yearsಗೆ ಇಷ್ಟೊಂದು ರೀಡಿಂಗ್ ಪವರ್ ಇದೆ ಅಂತ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಒಂದು ಮಗುಗಿನ ಇನ್ನೊಂದು ಮಗು ತುಂಬಾ ಸ್ಪೆಷಲ್ ಆಗಿ ಒಂದು ಪ್ರೋಗ್ರಾಮ್ ಕೊಟ್ಟರು. ಅದಕ್ಕೆಲ್ಲ ಕಾರಣ ದೀಪಕ್ ಸರ್. ಸೊ ಶಾರ್ಟ್ಸ್ ಮೇಡಮ್ ನಾನು ಹೇಳೋ ಥರ ಎಲ್ಲರೂ ಹೇಳಿರ್ತಾರೆ, ಹಿಂದಿನ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಸೊ ಎಲ್ಲ ಒಂದು ಟೀಚರ್ಸ್ಗೂ ನಾನು ಥ್ಯಾಂಕ್ ಯು. ನಮ್ಮ ಮಗ ಭಾಳ ಇಷ್ಟು ಸೇರ್ಸ್ಬೇಕು ಮಾತಾಡೋಸ್ತಾನ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಮನೆಯಲ್ಲಿ ರಾತ್ರಿ ಎಲ್ಲ ಹೆಂಗ್ ಮಾತಾಡ್ತೀಯ, ಅವ್ರು ನೀಟಾಗಿ ಹೋಗ್ಬೇಡ ಅಂತ ಹೇಳ್ತಿದ್ದೆ. ಆದ್ರೆ ಇಷ್ಟೆಲ್ಲ ದೀಪಕ್ ಸರ್ ಕಲಿಸ್ತಾರೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಅದು ಸ್ಟೇಜ್ ಮೇಲೆ ಬಂದು ಮಾತಾಡ್ತಾನೆ ಇಲ್ಲ ಅನ್ಕೊಂಡು ಭಯದಲ್ಲಿ ಬಂದಿದ್ದೆ. ಇಷ್ಟೊಂದು ಮಾತಾಡಿದಾಗ ಅದೇ ನನಗೆ ಹೆಮ್ಮೆ ಅನ್ಸುತ್ತೆ. ಇಷ್ಟಪಟ್ಟು ಇನ್ನೂ ಕಲಿಬೇಕು ಆದ್ರೂ ನನ್ನ ಇಷ್ಟಪಟ್ಟು ಮಾತಾಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಅಂತೇಳಿ. ಎಸ್ಪೆಷಲಿ ದೀಪಕ್ ಸರ್ ಬಂದ ಮೇಲೆ ಮತ್ತೆ ಇಲ್ಲಿ ಬೇರೆ ಟೀಚರ್ಸ್ ಎಲ್ಲ ತುಂಬ ಕೋಆಪರೇಟಿವ್ ಮಾಡ್ತಾ ಇದ್ದಾರೆ ಕಲೀಲಿಕ್ಕೆ. ಎಸ್ಪೆಷಲಿ ಭಾಷಾ ಕೌಶಲ್ಯ ಇಲ್ಲಿ ಬಂದ ಮೇಲೆ ತುಂಬ ಡೆವಲಪ್ ಆಗ್ತಾ ಇದೆ. ನಮ್ಮ ದೇವರಾಜ್, Vidya parents. Actually, from 4 years we are watching all these exercises. Vidya was taken joining to the LKG. From first day itself I am watching everything. Actually, we would like thanks to all Sandeepini staffs, especially Deepak sir. Every teachers are putting their efforts. Please keep it up, all students. Please, if you have any confusion, please clear with your teachers. That's all. Thank you. ದೀಪಕ್ ಸರ್ ಈಸಿ ಆ್ಯಕ್ಟಿವಿಟಿ ಮಾಡಿರ್ತಕ್ಕಂಥ ಮಕ್ಕಳಿಗೆಲ್ಲರಿಗೂ ತುಂಬ ಪ್ರೋತ್ಸಾಹ ಮಾಡುವಂಥ ಒಂದು ಇದಾಗಿದೆ. ಮತ್ತು ನೆನ್ನೆ ನಾನು ಕಾಲ್ ಮಾಡಿದಾಗ ದೀಪಕ್ ಸರ್ ಹೇಳಿದ್ರು, ನಾನು ಸ್ಪೆಲ್ ಬಿ ಕಾಂಪಿಟೇಷನ್ ಅಂತ ಹೇಳಿ ನೆಕ್ಸ್ಟ್ ಮಂತ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ಕೂಡ ಒಂದು ಒಳ್ಳೆಯ ಒಂದು ಮಕ್ಕಳಿಗೆ ಕಲಿಯಲಿಕ್ಕೆ ಆಸಕ್ತಿ ಇರ್ತಕ್ಕಂಥ ಒಂದು ಆಕ್ಟಿವಿಟಿ ಆಗುತ್ತೆ. ಮತ್ತು ಹಿಂದಿನ ಕಾಲದಲ್ಲಿ ಯಾವಾಗ ಡಿಗ್ರಿ ಮುಗಿದ ತಕ್ಷಣ MAಗೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳ್ಬಿಟ್ಟು 100 ವರ್ಡ್ಸನ್ನು ಬರೀಬೇಕಿತ್ತು. ಆ 100 ವರ್ಡ್ಸನ್ನು ಸ್ಪೆಲ್ಲಿಂಗ್ ತಪ್ಪಿಲ್ಲದೆ ಬರೆದ್ರೆ ಅವ್ರು ಅವಾಗ ಎಲಿಜಿಬಲ್ ಆಗ್ತಿದ್ರು ಅಂತ MAಗೆ. ಆ ಥರ ಒಂದು ಇದನ್ನ ಕಾನ್ಸೆಪ್ಟನ್ನು ಇವಾಗ ದೀಪಕ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅದು ತುಂಬ ಮಕ್ಕಳಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತೇಳಿ ಮಾತಾಡೋದು. ಫಸ್ಟ್ ಈ ಸಲ ಮಾತಾಡಿ ಕಲಿತಾರೆ. ಮನೆಗೆ ನಾವು ಸಪೋರ್ಟ್ ಮಾಡಬೇಕು. ಅದು ಹೆಚ್ಚಾಗಿ ಸಪೋರ್ಟ್ ಮಾಡ್ತಾರೆ ಅಂದರೆ ಕ್ಲಾಸಲ್ಲಿ ಮಾಡ್ತಾರೆ. ನಾವೇನೇ ಮನೆಗೆ ಹೇಳ್ಕೊಟ್ರುವ ಕ್ಲಾಸಲ್ಲಿ ಹೋಗ್ಬಿಟ್ಟು ಮನೆಯಲ್ಲಿ ಚೆನ್ನಾಗಿದೆ. ಅದಕ್ಕೋಸ್ಕರ ಇದು ಕ್ಲಾಸ್ ತುಂಬ ಚೆನ್ನಾಗಿದೆ. ಕ್ಲಾಸ್ ಮುಗಿಸಿದ್ರೆ ನೋಡಿ ಚೆನ್ನಾಗಿದೆ. ಟಾಪಿಕ್